ಹೆಸರು ಪೃಥ್ವಿಪಾಲ್ ಅಂತ. ನಾನು ಕರ್ನಾಟಕ ಕ್ರೈಸ್ತ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ. ನಮ್ಮ ಸಂಸ್ಥಾಪಕರು ಶ್ರೀಯುತ ಭಾಸ್ಕರ ಬಾಬು ಪಾತ್ರಪಳ್ಳಿ ಅಂತ. ಸೊ ಮಾನ್ಯ ಡೇವಿಡ್ ಸಿಮಿಯೋನ್ ಅವರ ಪರವಾಗಿ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಯಾಕಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು ವರ್ಷಗಳಿಂದ ಅವರು ತಮ್ಮದೇ ಆದಂಥ ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡು ಹಲವಾರು ಹೋರಾಟಗಳಲ್ಲಿ ಮತ್ತು ಪಕ್ಷದ ಪರವಾಗಿ ತಮ್ಮದೇ ಆದ ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡು ಉತ್ತರ ಕರ್ನಾಟಕ ಆಗಲಿ ದಕ್ಷಿಣ ಕನ್ನಡ ಆಗಲಿ ಇಡೀ ರಾಜ್ಯದಲ್ಲಿ ಬೀದರಿಂದ ಚಾಮರಾಜನಗರ ಜಿಲ್ಲೆವರೆಗೂ ಕೂಡ ತಮ್ಮ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಹಾಗಾಗಿ ಡೇವಿಡ್ ಸಿಮಿಯೋನ್ ಅವರು ಅನುಭವಿ ರಾಜಕಾರಣದಾಗಿರ್ತಾರೆ. ಜನರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿ ಪ್ರತಿಯೊಬ್ಬ ಜನರ ಜೊತೆ ಅವರು ಸಂಪರ್ಕದಲ್ಲಿ ಇಟ್ಕೊಂಡು ತಮ್ಮ ಕಾರ್ಯಕ್ರಮ ರೂಪಿಸ್ಕೊಂಡು ಬರ್ತಾ ಇದ್ದಾರೆ. ಅದರಿಂದ ಉತ್ತರ ಕರ್ನಾಟಕದಲ್ಲಿ ಕ್ರೈಸ್ತರಿಗೆ ಯಾವುದೇ ಒಂದು ಸವಲತ್ತುಗಳಿಲ್ಲ ಸರ್. ಈಗ ನಾನು ಈಗಲೇ ಹೇಳ್ದಂಗೆ ಕ್ರೈಸ್ತರು ಅತಿ ಕಟ್ಟಕಡೆಯ ಜನಾಂಗವಾಗಿದೆ ಉತ್ತರ ಕರ್ನಾಟಕದಲ್ಲಿ. ಹಾಗಾಗಿ ದಯಮಾಡಿ ಮಾನ್ಯ ಡೇವಿಡ್ ಸಿಮಿಯೋನ್ ಅವರಿಗೆ ಅನುಭವಿ ರಾಜಕಾರಣಿ ಮತ್ತು ಸಾಮಾಜಿಕ ಹೋರಾಟಗಾರರು. ಸೊ ಅಂಥವ್ರಿಗೆ ನೀವು ಒಂದು ನ್ಯಾಯವನ್ನು ಕೊಟ್ಟಾಗ ಎಲ್ಲ ವರ್ಗದ ಜನರಿಗೂ ಸಹ ಅವರು ಅನುಕೂಲ ಮಾಡೋದ್ರ ಎರಡು ಮಾತಿಲ್ಲ ಅಂತ ಹೇಳ್ತೀನಿ ಸರ್. ಕೊಟ್ಟಿದ್ದೀವಿ ಸರ್. ಮಾನ್ಯ ಮುಖ್ಯಮಂತ್ರಿಗಳು ಸಾಹೇಬ್ರಿಗೂ ಮತ್ತು ಉಪಮುಖ್ಯಮಂತ್ರಿಗಳ ಸಾಹೇಬ್ರಿಗೂ ಮತ್ತು ಮಾನ್ಯ ಖರ್ಗೆ ಸಾಹೇಬ್ರಿಗೂ ಕೂಡ ಮನವಿ ಕೊಟ್ಟಿದ್ದೀವಿ ಸರ್. ಅವರು ನೋಡೋಣ ರೀ, ಕಾದು ನೋಡೋಣ ಅಂತಂದು ಪರಿಗಣಿಸ್ತೀವಿ ಅಂತ ಹೇಳಿದ್ದಾರೆ. ನಾವು ಮುಖ್ಯವಾಗಿ ನಮ್ಮ ಡಿಮಾಂಡ್ ಎಂತಂತಂದರೆ 1978ರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಒಬ್ಬರು SR ಮನೋಹರ್ ಅಂತ ಅವರಿಗೆ MLC ನೇಮಕ ಮಾಡಿದರು. ಇಲ್ಲಿವರೆಗೂ 46 ವರ್ಷ ಆಯಿತು. ಇಲ್ಲಿವರೆಗೂ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಭಾಗಕ್ಕೆ, ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಕ್ರೈಸ್ತರಿಗೆ ಆದ್ಯತೆ ಕೊಟ್ಟಿಲ್ಲ. ಕ್ರೈಸ್ತರಿಗೆ ಏನಾದರೂ ಮಾಡಬೇಕಪ್ಪ ಅಂದರೆ ಮಂಗಳೂರು ಉಡುಪಿ ಕಡೆನೇ ಆ ಕಡೆಯ ಕ್ರೈಸ್ತರಿಗೆ ಅವ್ರೇನದ ನೇಮಕ ಮಾಡ್ತಾರೆ. ಹೀಗಾಗಿ ನಾವು ಅಲ್ಲಿನ ಕ್ರೈಸ್ತರು ನಾವೇನದ ಇದೊಂದು ತುಳಿತಕ್ಕೆ ಅನ್ಯಾಯಕ್ಕೆ ಒಳಗಾಗ್ತಾ ಇದ್ದೀವಿ. ಅದಕ್ಕೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಆಗ್ರಹ ಮಾಡೋದೇನಂತಂದರೆ ಕಲ್ಯಾಣ ಕರ್ನಾಟಕ ಕ್ರೈಸ್ತರು ಮತ್ತು ಹಿರಿಯರಾದ ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು KJ ಜಾರ್ಜ್ ಅವರು ಮಂತ್ರಿ ಏನಿದ್ದಾರೆ ಅವ್ರು ಸೀನಿಯರ್ ಮೋಸ್ಟ್, ಅವರು ಭಾಳ ಸೀನಿಯರ್ ಅವರು. ಅವ್ರದ್ದು ನೆಕ್ಸ್ಟ್ ನಮ್ಮ ಡೇವಿಡ್ ಸಿಮಿಯೋನ್ ಅವರೇ ಬರ್ತಾರೆ. ಹೀಗಾಗಿ ಅವ್ರ ಸೀನಿಯರಿಟಿನೂ ಪರಿಗಣಿಸ್ಬೇಕು, ಅವ್ರ ಸೇವೆಯನ್ನು ಪರಿಗಣಿಸ್ಬೇಕು. ಮತ್ತು ನಾವು ಮುಖ್ಯವಾಗಿ ನಾವು ಕೇಳೋದೇನೆಂದರೆ ಕಲ್ಯಾಣ ಕರ್ನಾಟಕ ಈ ಭಾಗಕ್ಕೆ ಈ ಸಲ ಪ್ರಾಧಾನ್ಯತೆ ಕೊಡಬೇಕಂತೇಳಿ ನಾವು ಕೇಳ್ತೇವೆ. ಎಲ್ಲ ಸಮುದಾಯದವರಿಗೆ ಅವರು ಭಾಳಷ್ಟು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಒಂದು ಆಸೆ ಇದೆ, ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಪರವಾಗಿ ಈ ಸಾರಿ ಅದು ಸ್ಪೆಷಲ್ ಕ್ರೈಸ್ತರಾದಂಥ ಡೇವಿಡ್ ಸಿಮಿಯೋನ್ ಅವರಿಗೆ ಈ ವಿಧಾನ ಪರಿಷತ್ತಿಗೆ ಸರ್ಕಾರ ನೇಮಕ ಮಾಡಬೇಕಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ. ಯಾಕಂದರೆ ಅವರು ಇವರು ಕಾಂಗ್ರೆಸ್ ಬರುವಾಗ ಕೂಡ, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವಾಗ ಕೂಡ ನಮ್ಮ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಅವರ ಶ್ರಮೆ ಇದೆ. ಸೊ ಅವರ ಶ್ರಮೆಯನ್ನು ಪರಿಗಣಿಸಿ ಈಗ ಸರ್ಕಾರ ಅವರಿಗೆ ವಿಧಾನ ಪರಿಷತ್ತಿಗೆ ನೇಮಕ ಮಾಡಬೇಕಂತ ನಾವೆಲ್ಲ ಕಳಕಳಿಯಿಂದ ಬೇಡ್ಕೊಳ್ತಾ ಇದ್ದೀವಿ. CM ಅವರಿಗೆ, ಮುಖ್ಯಮಂತ್ರಿ ಅವರಿಗೆ ಭೇಟಿಯಾಗಿದ್ದೀವಿ, DK ಶಿವಕುಮಾರ್ ಕಾಂಗ್ರೆಸ್ ಅಧ್ಯಕ್ಷರು ಭೇಟಿಯಾಗಿದ್ದೀವಿ, ಮತ್ತು ಪ್ರಿಯಾಂಕ್ ಖರ್ಗೆ ಅವರ ಜೊತೆಯೂ ಮಾತಾಡಿದ್ದೀವಿ. ಹಾಗಾಗಿ ನಮ್ಮ ಮಾಧ್ಯಮ ಮಿತ್ರರು ಕೂಡ ಇದನ್ನು ಹೆಚ್ಚಿನ ರೀತಿಯಲ್ಲಿ ಒಂದು ಪ್ರಚಾರ ಮಾಡಿದರೆ ಇನ್ನೂ ಹೆಚ್ಚಿನ ಅನುಕೂಲ ಆಗ್ತದೆ ಅಂತ ಹೇಳ್ತಾ, ಮತ್ತು ಬಂದಂಥ ತಮ್ಮೆಲ್ಲರೂ ನಾನು ಒಂದನ್ನು ಸಲ್ಲಿಸ್ತಾ ಮಾಜಿ ಸಭಾಪತಿಯವರ ವಿಷಯ ಕುರಿತಾಗಿ ವಿಧಾನ ಪರಿಷತ್ತಿನಲ್ಲಿ ಅವರು ನೇಮಕ ಮಾಡುವ ವಿಷಯ ಕುರಿತಾಗಿ ನಮ್ಮ ಎಲ್ಲ ಗೆಳೆಯರು ಹೇಳಿದ್ದಕ್ಕಾಗಿ ನಾನು ಸಹ ತಮ್ಮೆಲ್ಲರಿಗೂ ವಂದಿಸುತ್ತಾ, ಈಗಾಗಲೇ ಡೇವಿಡ್ ಸಿಮಿಯೋನ್ ಅವರು ತಮ್ಮ ಇಡೀ ವಿದ್ಯಾರ್ಥಿ ಜೀವನದಿಂದ ರಾಜಕೀಯದಲ್ಲಿ ಮತ್ತು ಸಮಾಜ ಸೇವೆಯಲ್ಲಿ ಅವರು ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದಾರೆ. ನಮ್ಮ ಹಿಂದುಳಿದ ಪ್ರದೇಶ ಕಲ್ಯಾಣ ಕರ್ನಾಟಕ, ಈಗ ಹೈದರಾಬಾದ್ ಕರ್ನಾಟಕ ಇದ್ದು ಕಲ್ಯಾಣ ಕರ್ನಾಟಕ ಮಾಡಿದ್ದಾರೆ. ಅಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಜನಾಂಗ, ಅಲ್ಪಸಂಖ್ಯಾತರು, ಇವು ಎಲ್ಲ ಜನಾಂಗದವರಿಗೆ ಅವರು ಹಗಲು ರಾತ್ರಿ ತಮ್ಮ ಜೀವನವನ್ನೇ ಅವರಿಗೋಸ್ಕರ ಮುಡುಪಾಗಿಟ್ಟಿದ್ದಾರೆ. ಮತ್ತು ರಾಜ್ಯದಲ್ಲಿ ಅವರು ಒಬ್ಬೊಬ್ಬರೇ ಒಂದು ಸಭಾಪತಿಯಾಗಿ ಹೊರಹೊಮ್ಮಿದ್ದಾರೆ ವಿಧಾನ ಪರಿಷತ್ತಿನಲ್ಲಿ. ಅಲ್ಲಿ ಸಹ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಈಗ ನಮ್ಮ ಒಂದು ಕಲ್ಯಾಣ ಕರ್ನಾಟಕ ಒಂದು ಹಿಂದುಳಿದ ಪ್ರದೇಶ, ಎಲ್ಲರೂ ಹೇಳ್ತಾರೆ ರಾಜ್ಯದಲ್ಲಿ ಒಂದು ಹಿಂದುಳಿದ ಪ್ರದೇಶ ಅಂತ. ಆದ್ದರಿಂದ ದಯಮಾಡಿ ನಮ್ಮ ಡೇವಿಡ್ ಸಿಮಿಯೋನ್ ಅವರಿಗೆ ಒಂದು ಹಿಂದುಳಿದ ಪ್ರದೇಶದಿಂದ ಒಂದು ವಿಧಾನ ಪರಿಷತ್ತಿನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು AIC ಆದಂಥ ಶ್ರೀ ಮಲ್ಲಿಕಾರ್ಜುನ್ ಸಾಹೇಬರು ದಯಮಾಡಿ ಅವರನ್ನು ಪರಿಗಣಿಸಿ ಈ ಒಂದು ವಿಧಾನ ಪರಿಷತ್ತಿನಲ್ಲಿ ನೇಮಕ ಮಾಡುವಂತೆ ನಮ್ಮ ಎಲ್ಲ ಕಲ್ಯಾಣ ಕರ್ನಾಟಕದ ನಮ್ಮ ಅಲ್ಪಸಂಖ್ಯಾತರ ಕ್ರೈಸ್ತರ ಒಂದು ಮನವಿಯಾಗಿದೆ. ಈಗಾಗಲೇ ತಮಗೆಲ್ಲ ನಮ್ಮ ಗೆಳೆಯರು ಹೇಳಿದ್ದಾರೆ, ಸರ್ಕಾರದಲ್ಲಿ ಪ್ರೊಟೆಕ್ಷನ್ ಪರಿಗಣಿಸ್ತಾ ಇಲ್ಲ.
ಹೇಳೋದು ಮೊನ್ನೆ ಹೇಳಿದಂಗೆ ಮನೋಹರನ್ ಮಾತ್ರ ಅವ್ರ ಪರಿಗಣನೆ ತಗೊಂಡ್ರು 47 ವರ್ಷದ ಹಿಂದ್ಗಡೆ. ಅಲ್ಲಿಂದ ಇಲ್ಲಿವರೆಗೂ ಎಲ್ಲಾ ಅನುದಾನ, ಎಲ್ಲಾ ಸರ್ಕಾರದ ಸವಲತ್ತುಗಳಾಗ್ಲಿ ನೇಮಕಾತಿಗಳಾಗ್ಲಿ ಎಲ್ಲ ರೋಮನ್ ಕ್ಯಾಥಲಿಕ್ ಹೋಗ್ತದೆ. ಅದಕ್ಕೋಸ್ಕರ ನಾವು ಪ್ರೊಟೆಸ್ಟ್ ಆಗಿ ಈ ಪಕ್ಷದ ಕಾಂಗ್ರೆಸ್ ಪಕ್ಷ ದಯವಿಟ್ಟು ಯಾವಾಗಲೂ ರೋಮನ್ ಕ್ಯಾಥಲಿಕ್ ಕೊಟ್ರಿ, ಈ ಟೈಮ್ನಲ್ಲಿ ದಯವಿಟ್ಟು ಪ್ರೊಟೆಸ್ಟ್ಗೆ ನೀವು ಕೊಡುವ ಮೂಲಕವಾಗಿ ಕಲ್ಯಾಣ ಕರ್ನಾಟಕದ ಒಂದು ಕ್ರೈಸ್ತರು ಅನೇಕ ಕ್ರಿಸ್ತರಲ್ಲಿ ರೋಮನ್ ಕ್ಯಾಥಲಿಕ್ ಜಾತಿಗಳು ಪ್ರತಿ ಮೆಥಡಿಸ್ಟು, CSI, ಸೆವೆಂತ್ ಡೇ, ಪೆಂಟಿಕೋಸ್ಟ್ಗಳು ಅನೇಕ ಸಭೆಗಳು ಅವರಿಗೆ ಒಂದು ನ್ಯಾಯ ಕೊಡಬೇಕು ದಯವಾಗಿ ಅಂತ ಕೇಳ್ತೇನೆ. ದಯಮಾಡಿ ಡೇವಿಡ್ ಸಿಮ್ಮನ್ ಅವ್ರ ಬಗ್ಗೆ ನಾವು ಹೇಳ್ಬೇಕಾದ್ರೆ ಅವರು ರಾಜಕೀಯ ಜೀವನದಲ್ಲಿ ಒಂದು ಕಪ್ಪು ಚುಕ್ಕಿಯಲ್ಲೇ ಅವರು ರಾಜಕೀಯ ಮಾಡ್ಕೊಂಡು ಬಂದಾರೆ. ಎಲ್ಲಿ ಯಾರೇ ರೋಮನ್ ಕ್ಯಾಥಲಿಕ್ ಕ್ರೈಸ್ತರಾಗಲಿ ಬೇರೆ ಸಮಾಜದ ಏನಾದ್ರೂ ತಕ್ಷಣ ಸ್ಪಂದಿಸ್ತಕ್ಕಂಥ ವ್ಯಕ್ತಿ ಮತ್ತು ವಿದ್ಯಾವಂತರು. ಅದಕ್ಕೋಸ್ಕರ ದಯವಿಟ್ಟು ಅವರ ವ್ಯಕ್ತಿತ್ವ ತಮಗೆಲ್ಲ ಗೊತ್ತಿದೆ. ಪತ್ರಿಕಾ ರಂಗದಲ್ಲಿ ಅವರ ರಾಜಕೀಯ ಜೀವನದಲ್ಲಿ ಒಂದು ಕಪ್ಪು ಚುಕ್ಕಿ ಅಂತ ಕೆಲಸ ಮಾಡಿದ್ದಾರೆ. ಸ್ಪೆಷಲ್ ಸಭಾಪತಿ ಆದಾಗ ಅವರು ಕರ್ನಾಟಕ ರಾಜ್ಯದಲ್ಲಿ ಅವರದೇ ಒಂದು ಛಾಪು ಮೂಡಿಸಿದ್ದಾರೆ. ಅವರು ಸಭಾಪತಿ ಒಂದು ದೊಡ್ಡ ಗೌರವ ತಂದು ಕೊಡ್ತಕ್ಕಂಥ ಕೆಲಸಗಳು ಶ್ರೀಮಾನ್ ಡೇವಿಡ್ ಸಿಮ್ಮನ್ ಅವರು ಮಾಡಿದ್ದಾರೆ. ಅದಕ್ಕೋಸ್ಕರವಾಗಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ದಯಮಾಡಿ ಈ ಸಂದರ್ಭದಲ್ಲಿ ಕ್ರೈಸ್ತರಾದ ಡೇವಿಡ್ ಸಿಮ್ಮನ್ ಅವರಿಗೆ ಅತ್ಯಂತ ಪ್ರಾಮಾಣಿಕ ನಿಷ್ಕಲ್ಪವಾದ ವ್ಯಕ್ತಿಯಾಗಿರ್ತಕ್ಕಂಥ ಶ್ರೀ ಡೇವಿಡ್ ಸಿಮ್ಮನ್ಗೆ ಒಂದು ಅವಕಾಶ ಮಾಡಿಕೊಡುವ ಮೂಲಕವಾಗಿ ಇಡೀ ನಮ್ಮ ಪ್ರೊಟೆಸ್ಟ್ ಕ್ರೈಸ್ತರ ಒಂದು ಪ್ರೊಟೆಸ್ಟ್ ಅಂತ ನಾವು ಏನಿದ್ದೇವೆ ಅವರಿಗೆಲ್ಲ ಒಂದು ಸಂತೋಷದ ಒಂದು ಶುಭ ಸಮಾಚಾರವನ್ನು ತಮ್ಮ ಮೂಲಕವಾಗಿ ಕಾಂಗ್ರೆಸ್ ಸರ್ಕಾರವನ್ನು ಕೊಡಬೇಕಂತ